ಸೊಪ್ಪು ಹುಳಿ ಯಾರಿಗಿಷ್ಟ ಇಲ್ಲ ಹೇಳಿ, ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ತಿನ್ಬೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ವಾರದಲ್ಲಿ 3 ಸರ್ತಿಯಾದರೂ ಸೊಪ್ಪು ಉಪಯೋಗಿಸ್ಬೇಕು. ಸೊಪ್ಪಲ್ಲಿ ಬೇಕಾದಷ್ಟು ಕಬ್ಬಿಣದಂಶ, ನ್ಯೂಟ್ರಿಷನ್ ಎಲ್ಲ ಇರೋದರಿಂದ ಸಸ್ಯಾಹಾರಿಗಳಂತೂ ಉಪಯೋಗಿಸಲೇಬೇಕಾಗತ್ತೆ. ನಾನು 2 ಥರ ಸೊಪ್ಪು ತೊಗೊಂಡಿದ್ದೀನಿ, ಸಬ್ಬಾಕ್ಷಿ ಸೊಪ್ಪು ಮತ್ತು ಚಕೋತ ಸೊಪ್ಪು. 8 ಎಸಳು ಬೆಳ್ಳುಳ್ಳಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, ಒಂದೊಂದು ಮೆಣಸು ಖಾರ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರು ಹಾಕಿ ಒಂದು 2-3 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಬೇಕು. ನಂತರ ಬೆಂದಾದಮೇಲೆ ಸೊಪ್ಪನ್ನು ತಣ್ಣಗಾಗಲಿಕ್ಕೆ ಒಂದು ತಟ್ಟೆಗೆ ಹಾಕಿಡಬೇಕು. ಈ ಸೊಪ್ಪು ಗೊಜ್ಜು ಮಾಡೋದು ತುಂಬಾ ಸುಲಭ, ಅಷ್ಟೇ ರುಚಿಯಾಗಿರುತ್ತೆ. ಕೆಸುವಿನ ಸೊಪ್ಪು ಅಂತ ಕೇಳಿದ್ದೀರಲ್ವ, ಆ ಸೊಪ್ಪಿನ ಗೊಜ್ಜು ಹೇಗೆ ಮಾಡ್ತೀವೋ ಅದೇ ಟೇಸ್ಟ್ ಇರುತ್ತೆ. ಈ ಸೊಪ್ಪಲ್ಲಿ ಕೂಡ ಮಾಡಿದರೂ ಅಷ್ಟೇ ರುಚಿಯಾಗಿರುತ್ತೆ. ಬಿಸಿ ಅನ್ನ, ಚಪಾತಿ, ರೊಟ್ಟಿಗಂತೂ ಸೂಪರ್, ಹೇಳಿ ಮಾಡಿಸ್ದಂಗೆ ಇರುತ್ತೆ. 1 ರೊಟ್ಟಿ 2 ರೊಟ್ಟಿ ತಿನ್ನುವಲ್ಲಿ 3-4 ರೊಟ್ಟಿ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಕೊಬೇಕು. ಸಣ್ಣ ತರಿ ಆಗೋವರೆಗೂ ನೀರು ಹಾಕೋದು ಬೇಕಿರಲ್ಲ, ಈ ರೀತಿ ರುಬ್ಕೊಂಡ್ರೆ ಸಾಕು. ಕಡಿಮೆ ಸಾಮಗ್ರಿಗಳಿಂದ ಆರೋಗ್ಯಕರ ಸೊಪ್ಪಿನ ಗೊಜ್ಜನ್ನು ಮಾಡ್ಬೋದು. ತುಂಬ ಸುಲಭ ಇದೆ. ಹೊಸದಾಗಿ ನೋಡಿ ಮಾಡೋರು ಕೂಡ ಇದನ್ನು ಮಾಡ್ಬೋದು. ಮತ್ತು ಸೊಪ್ಪನ್ನು ಕ್ಲೀನ್ ಮಾಡಿಟ್ರೆ ಬೇಗನೆ ಆಗುವಂಥ ಒಂದು ಪದಾರ್ಥ ಆಗಿರುತ್ತೆ. ಫ್ರೀ ಇರುವಾಗ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಟ್ರೆ ಮತ್ತು ಮಾಡೋದು ತುಂಬ ಸುಲಭ ಆಗುತ್ತೆ. ಆಫೀಸಿಗೆ ಹೋಗೋರಿಗೆಲ್ಲ ಬೇಗನೆ ಎಲ್ಲನೂ ರೆಡಿ ಆಗಬೇಕು ಅಂತಿರುತ್ತೆ. ಆವಾಗ ಈ ರೀತಿಯಲ್ಲಿ ಮಾಡಿದರೆ ತುಂಬ ಸುಲಭವಾಗಿರುತ್ತೆ. ಗೊಜ್ಜಿಗೆ ಒಗ್ಗರಣೆ ಹಾಕಲಿಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಯಾವುದಾದ್ರೂ ಎಣ್ಣೆ, ಕಡಲೆಕಾಯಿ ಎಣ್ಣೆ ಎಲ್ಲ ಹಾಕ್ಬೋದು. ಅದಕ್ಕೆ ಒಂದು 3/4 ಟೀ ಸ್ಪೂನು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಸ್ವಲ್ಪ ಹುರಿದಾದ ನಂತರ ಬೆಳ್ಳುಳ್ಳಿ ಹಾಕಿ, ಜಜ್ಜಿರೋ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು. ಯಾಕೆ ಅಂದರೆ ಸೊಪ್ಪು ಗೊಜ್ಜಿಗೆ ಬೆಳ್ಳುಳ್ಳಿ ಹಾಕಿದರೆ ಅದು ತುಂಬಾ ರುಚಿ ಕೊಡುತ್ತೆ. ಇವಾಗ ಧನಿಯಾ ಪುಡಿ 2 ಚಮಚ ಹಾಕ್ತಾಯಿದ್ದೀನಿ. ಅರಿಶಿಣ ಪುಡಿ ಅರ್ಧ ಚಮಚ. ಎಣ್ಣೆಯಲ್ಲೇ ಹುರಿಯೋದ್ರಿಂದ ರುಚಿ ಇನ್ನೂ ಹೆಚ್ಚಾಗಿರುತ್ತೆ. ವಿಡಿಯೋ ನೋಡೋರಿಗೆ ಒಂದು ಮಾತು ಹೇಳ್ತೀನಿ, ಯಾವಾಗಲೂ ಸುಲಭವಾಗಿ ರುಚಿಯಾಗಿ ಇರುವಂಥದ್ದನ್ನು ಮಾಡಿಕೊಂಡು ಊಟ ಮಾಡ್ಕೊಳ್ಬೇಕು. ಇವಾಗ ಒಗ್ಗರಣೆಗೆ 1 ಟೊಮೆಟೊ ದೊಡ್ಡದು, ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಅಥವಾ 2 ಟೊಮೆಟೊ ಕೂಡ ಹಾಕ್ಬೋದು. ಇವಾಗ ತರಿಯಾಗಿ ರುಬ್ಬಿಟ್ಟಿದ್ದೀವಲ್ವ ಸೊಪ್ಪು, ಅದನ್ನು ಇವಾಗ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸೊಪ್ಪಲ್ಲಿ ಎಷ್ಟು ಬೇಕಾದರೂ ಥರ ಅಡುಗೆಗಳು ಮಾಡ್ಕೊಳ್ಬೋದು. ಸೊಪ್ಪಿನ ಪಲ್ಯ, ಗೊಜ್ಜು, ಹುಳಿ ಎಲ್ಲ, ತೊಕ್ಕು ಎಲ್ಲನೂ ಮಾಡ್ಬೋದು. ಹಾಗಾಗಿ ನಾನಿವತ್ತು ಗೊಜ್ಜು ಮಾಡಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ಚಕೋತ ಸೊಪ್ಪು ಹಾಕಿರೋದ್ರಿಂದ 2ರ ಕಾಂಬಿನೇಷನ್ ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ತುಂಬ ಸುಲಭ ಇದೆಯಲ್ಲ. ನಾನು ಮನೆಗೆ ಸೊಪ್ಪು ತರ್ತೀನಿ, ಜಾಸ್ತಿ ತಂದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಬೇಕಾದಾಗ ಪಲ್ಯ, ಗೊಜ್ಜು, ಹುಳಿ ಬೇಳೆ ಜೊತೆ ಹಾಕಲಿಕ್ಕೂ ಎಲ್ಲನೂ ಸುಲಭವಾಗಿರುತ್ತೆ. ಇವಾಗ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು. ಈ ಥರ ಗಟ್ಟಿ ಇದ್ದರೂ ಆಗುತ್ತೆ. ನಾನು ಅನ್ನಕ್ಕೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನೀರು, ಜಾರ್ ತೊಳೆದಿದ್ದ ನೀರನ್ನು ಸೇರಿಸ್ತಾ ಇದ್ದೀನಿ. ರಾತ್ರಿ ಚಪಾತಿಗೂ ಕೂಡ ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ 2 ಟೈಮಿಗೂ ಮಾಡ್ತಾಯಿದ್ದೀನಿ. ಈ ರೀತಿಯಲ್ಲಿ ಮಾಡಿದ ಸೊಪ್ಪು ಗೊಜ್ಜು ವಿಡಿಯೋ ನೋಡೋರಿಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದು, ಹೈಪ್ ಕೊಡೋದು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಆನ್ ಮಾಡ್ಕೊಳ್ಳಿ. ನಿಮಗೆ ನಾನು ಸಿಂಪಲ್ಲಾಗಿ ಮಾಡೋ ಅಡುಗೆಗಳನ್ನು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ನೋಡಬಹುದು. ಚೆನ್ನಾಗಿ ಕುದಿ ಬರಬೇಕು. ನಂತರ ಬೇರೆ ಬೌಲಿಗೆ ಸೊಪ್ಪು ಗೊಜ್ಜನ್ನು ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತುಂಬ ರುಚಿಯಾಗಿರೋ ಕಾರಣ ಒಂದು ಸರ್ತಿ ವಿಡಿಯೋ ನೋಡೋರು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮರೆಯದೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್.